ಇವರಿಬ್ರು ಒಂದೇ ಕಾಲೇಜಿನ ವಿದ್ಯಾರ್ಥಿಗಳು. ಕಾಲೇಜು ದಿನಗಳಲ್ಲಿ ಒಬ್ರಿಗೊಬ್ರು ಪರಿಚಯವಾಗಿದ್ದು ಇಬ್ಬರು ಒಟ್ಟಿಗೆ ಬೆಂಗಳೂರಿಗೆ ಬಂದಿದ್ರು. 1 ವಾರಗಳ ಕಾಲ ಆ ಜೋಡಿ ಲಾಡ್ಜ್ನಲ್ಲಿ ಉಳಿದುಕೊಂಡಿದ್ರು. ಆದ್ರೆ ರಾತ್ರಿ ಹಠಾತ್ತನೆ ಯುವಕ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಹಾಗಾದ್ರೆ ಆ ಯುವಕ ಸಾವನ್ನಪ್ಪಿದಾದ್ರೂ ಹೇಗೆ ಗೊತ್ತಾ? ಈ ಸ್ಟೋರಿ ನೋಡಿ. ಮಡಿವಾಳ ಲಾಡ್ಜ್ನಲ್ಲಿ ಯುವಕ ಅನುಮಾನಾಸ್ಪದ ಸಾವು. ಸ್ನೇಹಿತೆ ಜೊತೆ ನಗರಕ್ಕೆ ಬಂದು ಉಳಿದುಕೊಂಡಿದ್ದ ಯುವಕ. ಈ ಫೋಟೋದಲ್ಲಿರುವ ಯುವಕನ ಹೆಸರು ತಕ್ಷಿತ್. 20 ವರ್ಷದ ತಕ್ಷಿತ್ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಿವಾಸಿಯಾಗಿದ್ದು ನಗರದ ಲಾಡ್ಜ್ ಒಂದರಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾನೆ. ಮೃತ ತಕ್ಷಿತ್ ಪಣಂಬೂರು ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದು ಅದೇ ಕಾಲೇಜಿನಲ್ಲಿ ಓದುತ್ತಿದ್ದ ವಿರಾಜಪೇಟೆ ಮೂಲದ ವಿದ್ಯಾರ್ಥಿನಿಯನ್ನ ಪರಿಚಯ ಮಾಡಿಕೊಂಡು ಸ್ನೇಹ ಬೆಳೆಸಿದ್ದ. ಕಾಲೇಜು ಕೆಲಸ ಇದೆ ಅಂತ ಯುವಕ ಮೈಸೂರಿಗೆ ಹೋಗೋದಾಗಿ ಹೇಳಿ ತನ್ನ ಸ್ನೇಹಿತೆ ಜೊತೆ ಬೆಂಗಳೂರಿಗೆ ಬಂದಿದ್ದಾನೆ. ಈ ವೇಳೆ ಮಡಿವಾಳ ಬಳಿಯ ಲಾಡ್ಜ್ನಲ್ಲಿ ರೂಮ್ ಬುಕ್ ಮಾಡಿ ಒಟ್ಟಿಗೆ ಉಳಿದುಕೊಂಡಿದ್ದರು. 8 ದಿನಗಳು ಒಟ್ಟಿಗೆ ಇದ್ದರು. ಆದರೆ 9ನೇ ದಿನಕ್ಕೆ ಯುವಕ ಶವವಾಗಿ ಪತ್ತೆಯಾಗಿದ್ದಾನೆ. 9ನೇ ತಾರೀಕು ಚೆಕ್ ಇನ್ ಆಗಿದೆ. ಇಬ್ಬರು ಬಂದಿದ್ದರು. ಏನೋ ಕಾಲೇಜ್ ಪರ್ಪಸ್ ಅಂತ ವಿಸಿಟ್ ಮಾಡಿದ್ದಾರೆ. ಕಂಟಿನ್ಯೂ ಮಾಡ್ತಾ ಹೋದ್ರು. ರೂಮ್ ಚೆಕ್ಔಟ್ ಆಗಿಲ್ಲ, ಕಾಲೇಜಿದೂ ಕೆಲಸ ಆಗಿಲ್ಲ ಅಂತ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದರು. ನಿನ್ನೆ ಚೆಕ್ಔಟ್ ಟೈಮಲ್ಲಿ ನಾವು ಕಾಲ್ ಮಾಡಿದ್ದೆ ಅವರಿಗೆ. ಪೇಮೆಂಟ್ ಡೈಲಿ ಕೊಡ್ತಾ ಇದ್ದೆವು. ನಿನ್ನೆ ಬ್ಯಾಲೆನ್ಸ್ ಇತ್ತು, ನಿನ್ನೆ ಕಂಟಿನ್ಯೂ ಬ್ಯಾಲೆನ್ಸ್ ಇತ್ತು. ಹಿಂಗೆ ನಾವು ಕಾಲ್ ಮಾಡುವಾಗ ರಿಸೀವ್ ಮಾಡ್ತಾ ಇರಲಿಲ್ಲ. ನಮ್ಗೆ ಡೌಟಾಗಿ ಹುಡುಗಿ ಮೊನ್ನೆ ಹೋಗಿದ್ಲು. ನಿನ್ನೆ ಡೌಟಾಗಿ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ವಿ ನಾವು. ಅವಾಗ ಅವ್ರು ಬಂದು ಚೆಕ್ ಮಾಡುವಾಗ ಹುಡುಗ ಮಲಗಿದ್ದಾನೆ, ಏನಂತ ಗೊತ್ತಿಲ್ಲ. ಅಕ್ಟೋಬರ್ 9ರಂದು ಮಡಿವಾಳದ ಲಾಡ್ಜ್ನಲ್ಲಿ ರೂಮ್ ಬುಕ್ ಮಾಡಿ ಉಳಿದುಕೊಂಡಿದ್ದಾರೆ. ಇಬ್ಬರು 1 ವಾರ ಲಾಡ್ಜ್ನಲ್ಲಿ ಉಳಿದಿದ್ದು ಆನ್ಲೈನ್ನಲ್ಲಿ ಊಟ ಬುಕ್ ಮಾಡಿ ತರಿಸಿಕೊಳ್ತಿದ್ರಂತೆ. ನಂತರ ಯುವತಿ ಕಳೆದ ಗುರುವಾರ ಚೆಕ್ಔಟ್ ಆಗಿ ಲಾಡ್ಜ್ನಿಂದ ಹೊರಟಿದ್ದು ಯುವಕ ಆಕೆಯನ್ನ ಡ್ರಾಪ್ ಮಾಡಿ ಬಂದು ಅಲ್ಲೇ ಉಳಿದುಕೊಂಡಿದ್ದಾನೆ. ಬಳಿಕ ಶುಕ್ರವಾರ ರಾತ್ರಿ ಯುವಕ ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿರೋದು ಬೆಳಕಿಗೆ ಬಂದಿದೆ. ಮಲಗೆ ಇದ್ದಾನೆ. ಹಾರ್ಟ್ ಅಟ್ಯಾಕ್ ಏನು ಪ್ರಾಬ್ಲಮ್ ಅಂತ ಅವರು ನಿನ್ನೆ ತಗೊಂಡು ಹೋಗಿದ್ದಾರೆ, ಚೆಕ್ ಮಾಡ್ಕೊಂಡು ಇಷ್ಟ. ಮಂಗಳೂರು ಕೌಡಿಚಾರ್ ಅಂತ ಮಂಗಳೂರು. ಅವನು ಪುತ್ತೂರು ತಾಲೂಕು. ಅವನು ದೀಕ್ಷಿತ್ ಅಂತ ಸರ್, ದೀಕ್ಷಿತ್. ಇರು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಸಬ್ಮಿಟ್ ಮಾಡಿದ್ದೀವಿ ಸ್ಟೇಷನ್ಗೆ. ಅದೇನು ಇದೇನಿಲ್ಲ. 1200 AC ರೂಮ್, ಒಂದು ದಿವಸ ನಾನ್ AC ಪೇಮೆಂಟ್ ಎಲ್ಲ ಕರೆಕ್ಟ್ ಮಾಡ್ತಾ ಇದ್ರು. ಅವ್ರು ಏನು ಪ್ರಾಬ್ಲಮ್ ಏನು ಇರಲಿಲ್ಲ, ಕಂಟಿನ್ಯೂ ಮಾಡ್ತಾ ಇದ್ರು. ಆನ್ಲೈನಲ್ಲಿ ಬುಕ್ ಮಾಡಿದ್ದು. ಹೋಟೆಲ್ ಜಿಫೆ ಅಂತ ಒಂದು ಆ್ಯಪ್ ಇದೆ, ಬುಕ್ಕಿಂಗ್ ಆ್ಯಪ್, ಅದರಲ್ಲಿ ಬುಕ್ ಮಾಡ್ತಾ ಇದ್ದದು. ಪೇಮೆಂಟ್ ಡೈಲಿ ಕೊಡ್ತಾ ಇದ್ದು, ಏನು ಪ್ರಾಬ್ಲಮ್ ಏನು ಇರಲಿಲ್ಲ. ಅಲ್ಲದೆ ಫುಡ್ ಪಾಯ್ಸನ್ ಆಗಿದ್ದು ಅದಕ್ಕೆ ಮಾತ್ರೆ ಕೂಡ ತೆಗೆದುಕೊಂಡು ಬಂದಿದ್ದರು ಎನ್ನಲಾಗಿದೆ. ಮೇಲ್ನೋಟಕ್ಕೆ ಹಾರ್ಟ್ ಅಟ್ಯಾಕ್ನಿಂದ ಸಾವಿಗೀಡಾಗಿರುವ ಶಂಕೆ ಇದೆ. ಮಡಿವಾಳ ಪೊಲೀಸರು UDR ಪ್ರಕರಣ ದಾಖಲಿಸಿ ಲಾಗ್ ಬುಕ್, CCTV DVR ವಶಕ್ಕೆ ಪಡೆದಿದ್ದಾರೆ. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದು ರಿಪೋರ್ಟ್ ಬಂದ ಬಳಿಕವಷ್ಟೇ ತಕ್ಷಿತ್ ಸಾವಿನ ಸೀಕ್ರೆಟ್ ಹೊರಬರಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.